ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಜೋಳ ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ, ಆ ಜೋಳನ ಹೇಗೆ ಬೇಯಿಸೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಇದರ ಜೋಳ ಮಾರ್ಕೆಟಲ್ಲಿ ಸಿಗುತ್ತೆ. 2 ಜೋಳನ ನಾನು ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಬಿಡಿಸಿ ಈ ಅದಕ್ಕೆ ಮಾಡಿಟ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದನೇ ಬೇಯಿಸಿದ್ರೆ ತುಂಬ ಉದ್ದ ಆಗುತ್ತೆ, ಒಂದನ್ನು ಪೂರ್ತಿ ಒಬ್ಬರು ತಿನ್ನೋಕ್ಕಾಗಲ್ಲ. ಅದರಿಂದ ನಾನು ಇದನ್ನು 2 ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ. ಆ ಜೋಳನೂ ಹಾಗೆ ಕಟ್ ಮಾಡ್ಕೊಳ್ಳಿ, 4 ಜೋಳದ ಪೀಸ್ಗಳಾಗಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಮಾಡ್ಕೊಂಡಾಗ ತುಂಬ ಬೇಗನೂ ಬೇಯುತ್ತೆ. ನೋಡಿ, ಈ ಥರ 4 ಭಾಗ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ-ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಬಾಯ್ಲ್ ಮಾಡೋಕ್ಕಿಡೋಣ. ಚೆನ್ನಾಗಿ ಬಾಯ್ಲ್ ಆದ ನೀರಿಗೆ ಕಟ್ ಮಾಡಿಟ್ಕೊಂಥ ಜೋಳನ ಒಂದೊಂದಾಗಿ ಹಾಕಿ 4 ಜೋಳದ ಪೀಸ್ಗಳನ್ನೂ ಹಾಕಿ ತುಂಬ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಬರೀ ಉಪ್ಪು ಹಾಕಿ ಬೇಯಿಸೋದಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ಹರಳುಪ್ಪನ್ನು ಹಾಕಿ ನಾವು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತೆ. ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ಆದ್ದರಿಂದ ಇದರಲ್ಲಿ ಯಾವುದೇ ಜರ್ಮ್ಸ್ ಇದ್ರೂ ಕಿಲ್ ಆಗೋದ್ರಿಂದ ನಾವು ಆರಾಮಾಗಿ ಸೇಫಾಗಿ ತಿನ್ಬೋದು. ನೋಡಿ, ಈ ಥರ ಅದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ತಿರುವು ಹಾಕಿ 5 ನಿಮಿಷಕ್ಕೆ ಬೇಯಿಸ್ಕೋಬೋದು ಮನೇಲೆ. ನಾವು ಹೊರಗಡೆ ಬೇಯಿಸೋದಾದರೆ ಬರೀ ಉಪ್ಪು ಹಾಕಿ ಬೇಯಿಸ್ಕೊಡ್ತಾರೆ. ಇದರಲ್ಲಿ ಅರಿಶಿನ ಪುಡಿ ಎಲ್ಲ ಹಾಕಿರಲ್ಲ. ನಾವು ಅರಿಶಿನ ಪುಡಿ ಸಕ್ಕರೆ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ನೋಡಿ, ಜೋಳ ಬೇಯಿತು. ಇದನ್ನು ನೀವು ಸರ್ವ್ ಮಾಡಿದ್ರೆ ಜೋಳ ಬೇಯಿಸಿದ್ದು ಮುಗೀತು. ಇದಕ್ಕೆ ನಾವು ಬೇಕಿದ್ದರೆ ಅಚ್ಚ ಖಾರದ ಪುಡಿನ ಹಾಕೋಬೋದು. ನಾನು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ದೀನಿ. ಅದನ್ನು ಮೇಲೆ ಉದುರಿಸ್ಕೊಡಿ. ಮಕ್ಕಳಿಗೆ ಖಾರ ಬೇಡ ಅಂದರೆ ಹಾಗೇ ಕೊಡಿ. ಅದು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಹಾಗೇ ತಿನ್ಬೋದು. ಬಿಸಿ ಬಿಸಿಯಾದ ಟೇಸ್ಟಿಯಾದ ಮುಸ್ಕಿನ ಜೋಳ ಸ್ವೀಟ್ ಕಾರ್ನ್ ರೆಡಿ ಆಯಿತು. ನೀವು ಇದಕ್ಕೆ ಖಾರದ ಪುಡಿ ಇಲ್ಲಾಂದರೆ ಮೆಣಸಿನ ಪುಡಿ, ಉಪ್ಪನ್ನು ಹಾಕಿ ಉದುರಿಸ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.